ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಮ್ಮ ಅವರಿಗೆ ಮತ್ತೆ ಸೋಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿಗೆ ಮತ್ತೆ ಸೋಲು. ಗಳಿಕೆಯಲ್ಲಿ ಮುಗ್ಗರಿಸಿದ ಘಾಟಿ ಸಿನಿಮಾ. ಯಶ್ ತಾಯಿ ಪುಷ್ಪ ವಿತರಿಸಿದ್ದ ತೆಲುಗು ಚಿತ್ರ 3 ದಿನಗಳ ಗಳಿಕೆಯಲ್ಲಿ ಭಾರೀ ಇಳಿಕೆಯಾಗಿದೆ. ಮೊದಲ ದಿನದಲ್ಲಿ 2 ಕೋಟಿ ದಾಟಿಲ್ಲ ಘಾಟಿ ಸಿನಿಮಾ. ನೆಗೆಟಿವ್ ವಿಮರ್ಶೆ ಇದೆ. ಪ್ರೇಕ್ಷಕರಿಗೆ ಈ ಚಿತ್ರ ಹಿಡಿಸಿಲ್ಲ. ಅನುಷ್ಕಾ ಶೆಟ್ಟಿ ನಟನೆ ಮಾಡಿದಂತಹ ಚಿತ್ರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕರಾವಳಿ ಕ್ವೀನ್ ಅನುಷ್ಕಾ ಜಾದು ನಡೀತಾ ಇಲ್ಲ. ಈ ಹಿಂದೆ ಕೊತ್ತಲವಾಡಿ ನಿರ್ಮಿಸಿದ್ದಂತಹ ಪುಷ್ಪಮ್ಮ ನಿರೀಕ್ಷಿತ ಗೆಲುವು ಕಾಣದೆ ಸೋತಿತ್ತು ಆ ಕೊತ್ತಲವಾಡಿ ಸಿನಿಮಾ. ಇನ್ನು ಕೊತ್ತಲವಾಡಿ ಹಾದಿ ಹಿಡಿದಂತಹ ತೆಲುಗಿನ ಘಾಟಿ ಚಿತ್ರ ಅದು ಕೂಡ ಮುಗ್ಗರಿಸಿದೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಮ್ಮ ಚಿತ್ರ ನಿರ್ಮಾಣಕ್ಕೆ ಇಳಿದಿರುವಂಥದ್ದು. ಅವರ ಮೊದಲ ಸಿನಿಮಾ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಕೊತ್ತಲವಾಡಿ ಸಿನಿಮಾ. ಆದರೆ ಕೊತ್ತಲವಾಡಿ ಸಿನಿಮಾ ನಿರೀಕ್ಷೆ ಮಾಡಿದಷ್ಟು ಗಳಿಕೆ ಆಗಲಿಲ್ಲ. ಅದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನು ಕಂಡಿತು. ಅದಾದ ನಂತರ ಡಿಸ್ಟ್ರಿಬ್ಯೂಷನ್ಗೆ ಕೂಡ ಕೈ ಹಾಕಿದ್ರು. ಅದರಲ್ಲೂ ಕೂಡ ಮೊದಲನೇದಾಗಿ ತಗೊಂಡಿದ್ದು ತೆಲುಗು ಸಿನಿಮಾ ಕರ್ನಾಟಕದಲ್ಲಿ ಪ್ರಚಾರ ಮಾಡುವಂತಹ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಆದರೆ 2 ಕೋಟಿಯನ್ನು ಕೂಡ ದಾಟಿಲ್ಲ. 3 ದಿನಗಳ ಗಳಿಕೆಯಲ್ಲಿ ಭಾರೀ ಇಳಿಕೆ ಕಂಡಿರುವಂಥದ್ದು. ಅನುಷ್ಕಾ ಶೆಟ್ಟಿ ನಟನೆ ಮಾಡಿರ್ತಕ್ಕಂಥ ಘಾಟಿ ಸಿನಿಮಾ. ಈ ಸಿನಿಮಾಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕರಾವಳಿ ಕ್ವೀನ್ ಆದರೂ ಕೂಡ ಅನುಷ್ಕಾ ಅವರ ಜಾದು ನಡೀತಾ ಇಲ್ಲ. ಹೀಗಾಗಿ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಮ್ಮ ಮತ್ತೆ ಸೋಲಿಗೆ ಈಡಾಗಿದ್ದಾರೆ.